ಹಾಯ್, ನಾನು ಇವತ್ತು ಒಂದು ಟಿಪ್ಸ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ದೇವ್ರ ಮನೆಯದು ಕರ್ಪೂರ, ನಮ್ಮ ಮನೇಲಿ ಕರ್ಪೂರ ತಂದಿಕ್ಕಿರ್ತೀವಿ. ಒಂದೊಂದು ಬಾಕ್ಸು 1/4 kg ಅರ್ಧ kg ಅಷ್ಟು ಕರ್ಪೂರ ತಂದಿಕ್ಕೊಂಡಿರ್ತೀವಿ. ಈ ಥರದ್ದು ನಾವು ಇದು ಒಂದು ಅರ್ಧ ಖಾಲಿ ಆಗೋಷ್ಟೊತ್ತಿಗೆ ಕರ್ಪೂರ ಎಲ್ಲ ಖಾಲಿ ಆಗೋಗುತ್ತೆ. ನಿಮಗೆ ನೋಡಿ, ಇವಾಗ ಈ ದಪ್ಪ ಇರೋದೆಲ್ಲ ಸಣ್ಣ ಆಗೋಗುತ್ತೆ. ಇದು ಕರಗಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ಕಾಳು ಮೆಣಸು ಬರುತ್ತೆ. ನಿಮ್ಗೆ ಈ ಥರ ಕಾಳು ಮೆಣಸು ಬರುತ್ತೆ. ಈ ಕಾಳು ಮೆಣಸು ಎತ್ಕೊಂಡು ಒಂದು ಸ್ವಲ್ಪ ನೋಡಿ ಇಷ್ಟು ಎತ್ಕೊಳ್ಳಿ. ಇಷ್ಟು ಎತ್ಕೊಂಡು ಇದಕ್ಕೆ ಕರ್ಪೂರಕ್ಕೆ ಹಾಕ್ಕೊಳ್ಳೋಣ. ಕರ್ಪೂರಕ್ಕೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬಿಟ್ರೆ ಎಷ್ಟು ದಿವಸ ಆದ್ರೂ ಅದು ಕರ್ಪೂರ ಕರಗಲ್ಲ. ನಿಮಗೆ 1-2 ಮಂತ್ ಆಗಲಿ 3 ಮಂತ್ಸ್ ಆಗಲಿ ಎಷ್ಟು ದಿವಸ ಆದ್ರೂ ಕರ್ಪೂರ ಕರಗಲ್ಲ. ನೋಡಿ ಈ ಥರ ಹಾಕ್ಕೊಳ್ಳಿ. ಕಾಳು ಮೆಣಸು ಹಾಕ್ಕೊಂಡ್ರೆ ಕರಗಲ್ಲ. ನಾನು ಇದೊಂದು ಟಿಪ್ಸ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಯೂಸ್ ಆಗ್ಬೋದು. ತುಂಬ ಜನ ಮನೇಲೆಲ್ಲ ಕರ್ಪೂರ ಎಲ್ಲ ಕರಗೋಗುತ್ತೆ. ಇಷ್ಟಿರೋದು ಇಷ್ಟ ಆಗೋಗಿರತ್ತೆ. ಅದಕ್ಕೋಸ್ಕರ ನಾನು ಇದೊಂದು ಟಿಪ್ಸ್ ದೇವ್ರ